ನಮೋ ನಮೋ ಜನಕ ಜಗದ್ವಿಖ್ಯಾತ ಕಾಂತ ಕನಕ ಸಕಲ ಸೌಭಾಗ್ಯ ಮತ್ತು ಪುತ್ರ ಕೋಮಲ ಗಾತ್ರ ಕಾರಣ ಪಲ್ಲವಿದು ಬಿಲ್ಲು ಬಿಡುವುದು ತನದ್ದಾರಿಯಾಗಿರುವುದರಿಂದ ಗಂಗನ ವಿಚಾರವನ್ನು ಆಲಿಸಿಬಿಟ್ಟರು ಮಹಾಭಗವಂತನೇ. ಜನಕ ಅಲ್ಲದೆ ಹೇಳುವೇನೆ ಕೇಳು. ಯಾವ ಮಂಗಲ ಮಹತ್ಕಾರ್ಯ ಸಾಧಿಸಲು ಕರ ಪಲ್ಲವದ ಬಿಲ್ಲು ಪಿಡಿದು ತನುಧಾರಿಯಾಗಿ ಪಿತನ ಆಜ್ಞೆಯಂತರದೆ ಗಪ್ಪನೆ ಉಕ್ಕುವ ರೋಷದಿಂದ ಹೋಗುವುದೆಲ್ಲಿಗೆ ಸುತ್ತನೆ ದಿಗ್ಬಲದವನ ಬದಲಾಂಕಿತನಾಗಿ ಮಣ್ಣಿಗೆ ಬರುವ ಬಂಡಗಳ ಜಗತ್ತನ್ನು ಮಾಡೋ ಛತ್ರಿಯರನ್ನ ಕಾತ್ತಲಿಂಗನೆಯನ್ನು ಉತ್ತಮನಾದ ಬಿದರೆ ಕತ್ತದ ತತ್ಕಾಲ ಎತ್ತ ಮಾಡುವ ದುಃಖ ಕಣ್ಣೀರುವಂತ ಮಾಡಿರುವ ಆ ದುಷ್ಟ ಕಾಡ್ತರು ಸಂಹಾರ ಮಾಡೋ ಕಾಡುವನು ತಂದು ನಿನ್ನ ಮನಸ್ಸಿನ ತಾತ್ಪರ್ಯವನ್ನು ಮುಂದೆ ಅತ್ತ ದುಷ್ಟರ ಸಂಹಾರಕ್ಕೆ ಆ ಭಗವಂತನಾದ ಮಹಾವಿಷ್ಣುನಿಂದ ಸಾಧ್ಯವಾಗಬಹುದು. ಹೌದೇ ಜನಕ? ಮಂತವರನ್ನು ತರಬಲ್ಲ ಮಗನೇ ಭಾರ್ಗವರಾಮನೇ. ಅಹೋ ಜನಕ, ದುಷ್ಟರ ಸಂಹಾರ ಮಾಡುವುದಕ್ಕೆ ಭಗವಂತನಿಗೆ ಸಾಧ್ಯವಾಗದಂತೆ ಹೇಳಿದೆಯಲ್ಲ, ಈಗ ಮಾತು ಸರಿಯಿಲ್ಲ. ಆದರೆ ಆತನ ಕಾರ್ಯ ಮಾಡುವುದರೊಳಗೆ ಭೂವಜನಿಂದ ತರಿಸವರು ಭೂತಾಯ ಬರಲಿಗಳು. ಆದ ಕಾರಣ ಈ ಕ್ಷಣನಿಗೆ ಆಜ್ಞೆಗಳು ಜನಕ, ಜಗದ್ವಿಖ್ಯಾತ ಕಾಂತ ಕನಕ ಕನಕ ಕೈಲಾಸ ವಾಸನಾದ ಈಶನು ನಿನಗೆ ವರವನ್ನು ಕರುಣಿಸಲೆಂದು ಆಶೀರ್ವಾದ ಮಾಡುವ ಭಕ್ತವರಾಮ. ಆ ಚಂದ್ರನ ತೋರಿಸು ನಿನ್ನ ಪರಾಕ್ರಮ. ಭೂಪತಿ
ಅವರು ಮತ್ತು ರಾಮಣ್ಣನವರು ಕೂಡ ವೇದಿಕೆ ಮೇಲೆ ಬರಬೇಕು. ಇಬ್ಬರು ಬರ್ಬೇಕಣ್ಣ, ಬರೋಣ. ಚಿಂತುಕೊಂಡೆ ರಮೇಶ್ ಅಣ್ಣವರು ಕೂಡ ವೇದಿಕೆ ಮೇಲೆ ಬರಬೇಕು. ಚಿಂತುಕೊಂಡೆ ರಮೇಶ್ ಇವರು ಈ ಕಂಪನಿ ಪರವಾಗಿ, ನಾಟಕದ ಕಂಪನಿ ಪರವಾಗಿ 1001 ರೂಪಾಯಿ ಮಾಡಿರ್ತಾರೆ. ಮಾಸ್ನೂರ್ ಗೋವಿಂದಣ್ಣ ಅವರು 601 ರೂಪಾಯಿ ಮಾಡಿರ್ತಾರೆ ಕಂಪನಿ ಪರವಾಗಿ. ಮೀಸಲ್ ಶೇಖಣ್ಣ ಇವರು ಈ ಕಂಪನಿ ಪರವಾಗಿ 1001 ರೂಪಾಯಿ ಮಾಡಿರ್ತಾರೆ. ಮ್ಯಾನೇಜರ್ ನಾಗಪ್ಪನವರು ಕೂಡ 501 ರೂಪಾಯಿ ಮಾಡಿರ್ತಾರೆ ಕಂಪನಿಗೆ. ರಾಮಣ್ಣ ಇವರು ಕಂಪನಿ ಪರವಾಗಿ 1001 ರೂಪಾಯಿ ಮಾಡಿರ್ತಾರೆ. ಕುಡುಗುಡು ಗಾಂಧಿಲಿಂಗ ಇವರು 501 ರೂಪಾಯಿ ಮಾಡ್ತಾರೆ ಕಂಪನಿ ಪರವಾಗಿ. ಪ್ಯಾಡು ಮಾಸ್ಟರ್ ಪ್ಯಾಡು ಈಗಿನ ನನ್ನ ಶಾಸ್ತ್ರಗಳ ಶಕ್ತಿಯಿಂದ ಇಲ್ಲಿ ಒಂದು ಹರಗಳಿಗೆ ರಥಮಂ ನಿಲ್ಲಿಸುವ ಈ ವನದಲ್ಲಿ ಯಾರದೋ ಆಶ್ರಮವು ಕಾಣುತ್ತದೆ. ಹೌದು ದೇವ. ಆ ಆಶ್ರಮದ ಮುನಿದಾರ ಆಗಿರುವುದು ವಿಚಾರ ದೇವರು ಕಾಯಮಾಡನ ಸಾರಥಿ ಕ್ಷತ್ರಿ ವೀರನಾದ ಕಾರ್ತವೀರ್ಯ ಹಾಗೂ ಜಪದಗ್ನಿ ಸಂದೇಹವಿಲ್ಲದೆ ಎನ್ನನ್ನು ತಿಳಿಸು. ಮಾರ್ಗಾಯಾಸದಿಂದ ಕಡಿದು ಬೇಸರವಾಗುತ್ತಿದೆ. ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ತಿಳಿಸು. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗ ಬೇಕಾದ ಮುಷ್ಟನ್ನು ಸ್ವೀಕರಿಸಿ ಆನಂದವಂತಿಗೆ ಕೆಲಸುವುದ ಕ್ಷತ್ರಿಯ ವೀರ ಬೇಡಿದ್ದನ್ನ ಕೊಡುವ ಕಾಮಧೇನು ನಿನ್ನಂತ ಬಡ ಜೋಗಿ ಆಶ್ರಮದಲ್ಲಿ ಇರಲು ಯೋಗ್ಯವಲ್ಲ. ಏತಕ್ಕೆವಲ್ಲ ಅದು ಏತಕ್ಕೆಂದರೆ ದೇವಲೋಕಕ್ಕಿಂತಲೂ ಮಿಗಿಲಾದ ಐಶ್ವರ್ಯ ನಮ್ಮ ಪುರದ ಹರಮಂದಿರದಲ್ಲಿ ಇರಿಸಿದನು. ಆದ
ತರುಲತೆಗೆ ಬನ್ನ ಸಿರಿ ಶಾಂತಿ ಧಾಮವಾದ ಎನ್ನ ಆಶ್ರಮದಿಂದ ಹೊರಟು ಹೋಗ ಮೂಢಮತೆ ನಿನಗೆ ದುರ್ಗತೆ ಎಲ್ಲ ಈ ಅಡವಿಯಲ್ಲಿ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯವ ಕೊಟ್ಟದ ಗಂಟ ಸಂಗಾತಿಯೇ ಬಲ್ಲ ಛತ್ರಿ ವೀರನೇ ಕಾಮಧೇನು ಎನ್ನ ಅರಮನೆಯಲ್ಲಿ ಸಾಧ್ಯವಿಲ್ಲಂತ ಮನಬಂದಂತೆ ಮಾತನಾಡಿದ ಸಹಜವಾಗಿ ಮಾತನಾಡಬೇಕು ಅಂಗಳಿಗೆ ಹಣದ
ಹಾಕಿದವರು ಯಾರಿಲ್ಲ. ಇದೇ ಮುಖ ಈ ಭೂಮಿಯನ್ನು ತೆಗೆದು ತೆಗೆದು ತನ್ನ ಕಂಡವರಿಲ್ಲ. ಉರಿಯುವ ಸೂರ್ಯನಿಗೆ ಬೆಂಕಿಯನ್ನು ತೋರಿಸಿ ಉಳಿದವರಿಲ್ಲ. ಅದರಂತೆ ಈ ಜಮದಗ್ನಿ ಕುಲಕ್ಕೆ ತಾಳಿದವರ ಮುಖ. ಇದೇ ಮುಖ ಈಗೋ ಎನ್ನ ಮಂತ್ರಜಾಲವನ್ನು ಆ ಕಾಮದೇವಿಗೆ ಸ್ವೀಕರಿಸಿದೆ. ನೀರಂತವನ ಪರಾಕ್ರಮವಾಗಿದ್ದರೆ ಒಂದು ಕಾಮದೇವಿ ಪಿಡಿಬಾ ಭಟ್ಟ ಆಗುವವನಿಗೆ ಪ್ರಾವಷ್ಟ. ಕಾಲ ಕಳೆಯುವ ಸನ್ಯಾಸಿಯೇ, ಗಂಡ ಛತ್ರಿ ವೀರನೇ, ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ ರೀತಿ. ನಿನಗೆ ಗೊತ್ತಿಲ್ಲ ಎನ್ನ ಮಂತ್ರ ತೇಜ. ದೇವಲೋಕಕ್ಕಿಂತಿರಲು ನಮ್ಮ ಮಾಹಿಷ್ಮತಿ ನಗರದಲ್ಲಿ ಅಷ್ಟೈಶ್ವರ್ಯವಿರುವವು. ಬೈರ ನನ್ನಂತ ರಾಜನ ಕಾಮಧೇಯವನ್ನು ಕೇಳಿದರೆ ರಾಜವಾಗಿ ಮಾತನಾಡಬೇಕು ಅಂತ ತಪತ್ಕಾಲೆಯನ್ನು ತೋರಿಸಿ ರಾಜವಾಗಿ ಬೆದರಿಸಬೇಕು. ಇನ್ನೊಮ್ಮೆ ಸಕಲ ಸನ್ನದ್ಧನಾಗಿ ಬಂದು ನಿನ್ನೊಂದು ಕಾಮಧೇಯವನ್ನು ಬಿಡಿದ ಎಂದರೆ ಮಂಡಲಾಡಿ ಬರಗಂಡ ಮಾತಾಂಡನಂದ ಎದುರಿದ್ದು ಸಾರ್ಥಕವೇನು ಮುನಿಕ ಮೀನಕ ಭಾರ್ಗವರಾಮ ಭೂಪತಿ ನಮ್ಮ ಮಾಹಿಷ್ಮತಿ ನಗರಕ್ಕೆ ಚೂಟದಿಂದ ರಥವನ್ನು ಬಿಡುವಂತೆ ನಾವು ಜಾಗ್ರತೆ. ಕನಕಪ್ಪ ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತವರು ಒಂದು ಬೆಂಗಳೂರವರ ಒಂದು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಇನ್ನಾದ್ರೆ ಒನ್ನೂರ ಕೂಡ ಭಾರ್ಗವರಾಮನ ಪಾತ್ರ ಮಾಡಿದಂತವರು ಒಂದು ಬೆಂಗಳೂರವರ ಒಂದು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಸಿಂದಗೇರಿ ಲಿಂಗಪ್ಪ ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತವರು ಒಂದು ಬೆಂಗಳೂರವರ ಒಂದು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಇದು ಏನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ನಾವು ಕೇಳಿಬರುತ್ತಿರುವುದಲ್ಲ. ಕೇಳುವುದು
ಕುಳಿತು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ತಪಸ್ಸು ಮಾಡುತ್ತಿರುವ ಈ ಪುರುಷನಾದರೂ ಧಾರಾಗಿರಬಹುದು, ಇಂದ್ರನಾಗಿರಬಹುದೇ, ಚಂದ್ರನಾಗಿರಬಹುದೇ, ರತಿಯ ಕಾಂತನಾದ ಮನ್ಮಥನಾಗಿರಬಹುದೇ, ಯಾರಾದರೆ ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ. ನಾನು ಬಂದ ವಿಚಾರವನ್ನು ಹೇಳೋಣ. ಆಹಾ, ಇದೇನು ಆಶ್ಚರ್ಯ! ಈಗಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓದುವ ಸ್ತ್ರೀಯರು ಈ ಸ್ತ್ರೀಯರು ಯಾರಾಗಿರಬಹುದು? ಅಜನನ ಭಕ್ತಿಯಾದ ಶಾರದವೋ, ಇದು ಇಲ್ಲದೆ ಸುತರಂ ಪರಿವ ಸಾಕ್ಷಾತ್ ಪರಾಕ್ಷರ ಸತಿಯಾದ ಪಾರ್ವತಿಯ ಈ ತಾಯಿಯನ್ನ ಮೇಲೆ ಕೈಲದವರು ಬಂದಿರುವ ಸಾತ್ವಿ ನಾರಿಯಮ್ಮ ಮಾತನಾಡಿಸಿದನು. ಅಮ್ಮ ಮಾತ್ರ ಸಮಾನವಾದ ಸ್ತ್ರೀಯರೇ, ಅಹೋ ಸುಗುಣ ಸುಂದರ, ನೀನದಾರು ಇಲ್ಲ ಸಂತರಿಸುವ ಕಾರಣವೇನು ಹೇಳಮ್ಮ. ಸೌಭಾಗ್ಯವತಿ ಪರಮ ಪ್ರಖ್ಯಾತೆ. ಅಹೋ ಸುಂದರ, ಅವರ ಸ್ತ್ರೀಯರೇ, ನನ್ನನ್ನು ಧಾರು ಎಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕ ಎಂದು ಕರೆಯುವರು. ಓಹೋ, ಇರಬಹುದು. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡಿನು, ನಿನ್ನ ಬಳಿಗೆ ಓಡಿ ಬಂದೆ. ಅಹೋ ಸುಗುಣ ಸುಂದರ, ನೀನು ಧಾರು, ನೀನು ಈ ಕೈಲಾಸ ಪರ್ವತದಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ತಪಸ್ಸಿನ ವಿಚಾರ. ಅಮ್ಮ ಕಮಲಮುಖಿ ಜಡದಮುಖಿ, ನಾನು ದಾರಂದರೆ ಈಳ ಮಂಡಲದೊಳು ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಾಲನಾದ ದಮದಗ್ನಿಮುನಿ ಸಂಭೂತ ಪರಮ ಪ್ರಖ್ಯಾತ ಎಂಟು ರಾಜ್ಯಗಳು ನಾನೇ ಗಂಡುಗಲಿ ಎಂದು ಮಂಡಲೆನ್ನೆತ್ತಿ ಹಂಡಲಿವ ದುರುಳನಾದ ಕಾರ್ತಿವಿನ ಸಂಹಾರಕ್ಕೆ ತಕ್ಕ ವರವನ್ನು ಬೇಡದ ಮಹಾದೇವನನ್ನು ಗುರುತಪಸ್ಸು ಮಾಡಲು ಇಲ್ಲಿಗೆ ನಾನು ಬಂದಿರುವನು. ಎಂತ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯವಿದ್ದರೆ ಈ ಅನ್ನ ಮುಂದೆ ಬಿತ್ತರಿಸ, ಇಲ್ಲದಿದ್ದರೆ ಇಲ್ಲವಾಗಿ ಮರವಾಗಿ ಹೊರಟಿರುವ ಭಾರ್ಗವರಾಮ, ಮೇನಕ ಬಂದ ವಿಚಾರವೇನೆಂದು ಕೇಳಿದೆಯಲ್ಲ, ಹೌದು ಮೇನಕ. ಬಂದ ವಿಚಾರವು ಏನೆಂದು ಹೇಳಿದರೆ ಅದನ್ನು ನೆರವೇರಿಸಿಕೊಡುವೆ. ನೆರವೇರಿಸ ಕಾರ್ಯವಾದರೆ ನೆರವೇರಿಸುವನು, ಇಲ್ಲದಿದ್ದರೆ ಯಾರು ಮಾಡಬದೇ? ರಾಮ, ಮೇನಕ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು.
ಹಾಗೆ ವಾಸವನ ರಾಣಿ ಭಾರ್ಗವ ಶತ್ರುನಾಚಿನ ಜಾನೆ ಸ್ತ್ರೀಯರನ್ನು ಕೂಡಬೇಕಾದರೆ ಕಾಮಕಲ ರಸಿಕನಾಗದ ಬಡಂಬಡವನು ರಸಿಕತನಿಗಿಲ್ಲದ ಪುರುಷನಾದರೆ ಪ್ರಿಯ ಶ್ರೇಷ್ಠನಾದ ಎಲ್ಲರಿಗಿಂತ ಪುರಾಟಕೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ ಮರಳಾಗುವ ವಿಷ್ಣುಮತಿ ನಾನಲ್ಲ. ಈ ನಿನ್ನ ನೀತಿಯನ್ನು ಸಾಧಿಸಲು ಬೇರೆ ಯಾರಾದರೂ ಇದ್ದರೆ ಕಾಮದಾತರಗಳನ್ನು ನಾಚಿಕೆ ಇಲ್ಲದವಳು ಎನ್ನ ದೇವತೆಯಿಂದ ಕಾಮರಟಾಗಲೇ ಅಹೋ ರಾಮ ಮೇಲಕ ಅಹೋ ಭಾರ್ಗವ ಮೇಲಕ ಕೈಲಾಸ ಗಿರಿಯಲ್ಲಿ ನಿನ್ನನ್ನು ಕಂಡಾಕ್ಷಣ ನಿನ್ನ ರೂಪಕ್ಕೆ ನಾನು ಮರಳಾಗಿ ಹೋಗಿರುವೆನು. ನಿನ್ನ ಗಂಡನ ರೂಪಕ್ಕೆ ಮರಳಾಗಿದ್ರೆ ಮರಳಾಗಿದ್ರೆ ಏನು ಮೇಲಕ ಏನು ನಿನ್ನ ರೂಪವು ನನಗೆ ಅಷ್ಟೊಂದು ಇಷ್ಟವಾಗಿರುವುದು. ಆಗ ಮಾತನಾಡಬಾರದು ರಾಮ ಮೇಲಕ ಅವರು ಎನ್ನ ಮೇಲೆ ಪ್ರೇಮ. ಮೇಲಕ ಹೇಳುವೆನು ಕೇಳು. ಚೆನ್ನಾಗಿ ಹೇಳು
ಹೌದು. ಯಾವ ಕಾರಣಕ್ಕಾಗಿ ತಪಸ್ಸು ಮಾಡುತ್ತಿರುವೆ? ಪರಮಾತ್ಮನ ಹೊಲಿಯುವುದಕ್ಕೆ ಮಾಡ್ತಿರೋನು. ಅಹೋ ಭಾರ್ಗವರಾಮ, ಮೇನಕ ಕೈಲಾಸಗಿರಿಯಲ್ಲಿ ನೀನು ತಪಸ್ಸು ಮಾಡುವುದನ್ನ ಕಂಡು ನಿನ್ನ ರೂಪ ಲಾವಣ್ಯಕ್ಕೆ ನಾನು ಸೋತು ಹೋಗಿರುವೆನು. ಒಲಿದು ಬಂದ ಈ ನಾರಿಯನ್ನ ತಿರಸ್ಕಾರ ಮಾಡಬೇಡ, ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವಮೋಹನ ಚಂದ್ರ. ಎಣ್ಣೆ ಅಂತರ ಇಲ್ಲದಿರುವ ಮಗನ ಲಕ್ಷ್ಯವನ್ನೇರಿಸಿ ಕೈ ತೋರಿಸಿ ಗುರು ತಪ್ಪಿದಂತೆ ನನ್ನನ್ನೋಳೆಂದು ದೈವ ಸಾಕ್ಷಿಗಳನ್ನು ಮೇನಕ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮುಚ್ಚಿಸಿ ಆನಂದಿಸಕ ಉಂಟುಪಡಿಸಿ ಚಿಕ್ಕಪಲ್ಲಿಗಳ ಕೌತುಕ ನಿರ್ಮಿಸಿದ ನಿನ್ನ ತತ್ವಕ್ಕೆ ಭಯವನ್ನು ತಂದಿರುವೆಯ ಮೇನಕ ನಿನ್ನ ಕುತಾಂತ್ರವ ಎಲ್ಲರ ನಡೆಯಲಾರದು ನಾನೇ ಸುಮ್ಮನೆ ಭಯವಿಲ್ಲದೆ ನಾನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಬಂದಿಲ್ಲ, ನಿನ್ನ ಪ್ರೀತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರುವೆನು. ಪರಪುರುಷನೇ ನನ್ನ ಗಮನವನ್ನು ಪರಪುರುಷನೇ ಬಂದಿರುತ್ತೀಯಾ ಮೇನಕ ನೀನೇ ಬೇಕು ನನಗೆ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಅಹೋ ರಾಮ, ಮೇನಕ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ರಾಮ ಕ್ಷಣವೋ ನಾ ಬದುಕಿದೆ, ದಿನ ದಿನ ಬರದೆ ಜೋಗುಳದ ಹಾಡನ್ನಾಡಿ ನಿನ್ನನ್ನು ಮಲಗಿಸುವೆನು. ಎನ್ನ ಅರಮಂದಿರಕ್ಕೆ ಬಂದರೆ ನಿನಗೆ ರತಿ ಸುಖವನ್ನು ನೀಡುವೆನು. ತಿಳಿದಿಯೇ ರೇಣುಕಿಯ ನಂದನ ತಣಿಸುವ ಎನ್ನವನ. ನೀನಂತ ನೀಚ ಬುದ್ಧಿ ಹಾಕರಾಗಬೇಕೆ ಮೇಲಕ ನಿನ್ನ ಮನದ ಕಾಮದಾಸೆಯನ್ನು ತ್ಯಜಿಸಿ ಎಲ್ಲ ಮೇಲಿರುವ ನಿನ್ನ ಅಜ್ಞಾತ ಹಾಚವನ್ನು ಅಡಗಿತು. ಇನ್ನು ನೀನು ಮಾರನಾಟಕ್ಕೆ ಬಾಯ
ರಾತ್ರಿಯ ವೇಳೆ ಸಾತ್ವಿಕ ಸಂಪನ್ನನಾದ ಮುನಿಕುಮಾರ್ ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ಈ ನಿನ್ನ ಕೆಟ್ಟ ಬುದ್ಧಿ ತೋರದೆ ಎಲ್ಲಿ ಮರೆಯಾಗಿ ಹೋಗಿ ಕಾಮದ ಮಹಿಳೆ ಮಾಡುತ್ತಿರೋ ಎಲ್ಲ ಕೂಡ ರಗಳೆ ಮೇಲಕ ರಗಳೆ ಮಾಡಲು ಬಂದಿಲ್ಲ, ಪ್ರೀತಿ ಮಾಡಲು ಬಂದಿರುವೆನು. ನಿನ್ನ ಗಂಡನಾದ ದೇವೇಂದ್ರಲ್ಲಿ ಒಂದು ಪ್ರೇಮಿಯನ್ನು ನನಗೆ ನೀನೇ ಬೇಕಲ್ಲ. ನಾನು ಪರಮಾತ್ಮನಿಗೆ ಬಂದಿರುವೆನು. ರಾಮ, ಮೇಲಕ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಂದೈತಿ ರಾಮ, ನಿನ್ನ ಮ್ಯಾಲೆ ಪ್ರೀತಿ ಬಂದೈತೋ. ಪ್ರೀತಿ ಬಂದಿರುವುದು ನಿನಗೆ ಬಂದಿಲ್ಲವೇ? ಬಂದಿಲ್ಲ ನಾನು ಪರಮಾತ್ಮನಿಗೆ ಶ್ರೇಷ್ಠನಾದ ಕಾಮಗಳು. ಯಾವಾಗ ಬರುವುದು? ಯಾವಾಗ? ನಾನು ಪರಮಾತ್ಮನಿಗೆ ಬಂದಿರುವೆನು. ಬ್ರಾಹ್ಮಣನಾದರೆ ನಿನಗೆ ಮನಸ್ಸಿಲ್ಲವೇನು? ಬ್ರಾಹ್ಮಣನಿಗೆ ಬಂದಿರುವುದಿಲ್ಲ ಮೇಲಕ. ಇಲ್ಲವೇ? ಬಂದೈತಿ ರಾಮ, ಬಂದೈತೋ. ನಿನ್ನ ಮ್ಯಾಲೆ ಪ್ರೀತಿ ಬಂದೈತೋ. ಬಾರ, ಹತ್ತಿರಕ್ಕೆ ಬಂದರೆ ಬೇಡ ಬೇಡ ಎಂದು ಹಿಂದಕ್ಕೆ ಹೋಗುವೆಯಲ್ಲ. ಹೌದು ಮೇಲಕ. ನೋಡು ನೋಡು, ನಾವು ನಿನ್ನನ್ನು ನೋಡುವುದಕ್ಕೆ ಬಂದಿಲ್ಲ. ಪರಮಾತ್ಮನ ಹೊರಗಲಿಕ್ಕೆ ಬಂದಿರುವೆನು. ಮೊದಲು ಪ್ರೀತಿಯನ್ನು ಮಾಡು, ನಂತರ ಪರಮಾತ್ಮನನ್ನು ಒಲಿಸಿಕೊಳ್ಳುವಿಯಂತೆ. ನೀನು ಪರಮಾತ್ಮನ ನೋಡು, ಆಮೇಲೆ ಪ್ರೀತಿ ಮಾಡು. ಅಹೋ ಭಾರ್ಗವರಾಮ, ಮೇಲಕ. ಸಾಕ್ಷಾತ್ 3 ಲೋಕದ ಮುಕ್ಕಣ್ಣನೆನಿಸಿಕೊಂಡಿರುವ ಆ ಪರಶಿವನು ಹೇಮಕೂಟದಲ್ಲಿ ಅನಂತ ವರ್ಷಗಳ ಕಾಲ ತಪಸ್ಸನ್ನು ಕೈದು ಪಾರ್ವತಿಯನ್ನು ಪಡೆದನಂತೆ. ನೀನೀಗ ಯಾವ ಕಷ್ಟಪಡದೆ ನಾನಾಗಿ ಇವರಿಗೆ ಬಂದೆ. ಮೇಲಕ ಭೂಲೋಕದಲ್ಲಿ ಅನಂತ ವರ್ಷಗಳು ಭಗವಂತನು ತಪಸ್ಸು ಮಾಡುವುದಕ್ಕೆ ಲೋಕ ಕಲ್ಯಾಣಕ್ಕಾಗಿ ಇಬ್ಬರನ್ನು ಮಾಡಿಕೊಂಡಿರುವನು. ನಿನ್ನನ್ನು ಮೈತುಂಬ ಕಾಮಪುರಾಣಕ್ಕೆಲ್ಲ ಮಾಡಿಕೊಂಡಿರುವುದು. ಅಹೋ ಭಾರ್ಗವ, ಮೇಲಕ. ಮನುಷ್ಯನಾಗಿ ಜೀವನವನ್ನು ನಾವು ಜನ್ಮವನ್ನು ತಾದ ಬಳಿಕ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಇರಬೇಕು. ನಿನ್ನಲ್ಲಿ ಅದು ಇಲ್ಲವೇ? ಮೇಲಕ. ನಿನ್ನಲ್ಲಿ ಇಲ್ಲವೇ? ಮೇಲಕ ಅದಕ್ಕೊಂದು ಸಮಯ ಇರುವುದು. ಮೇಲಕ. ಈಗ ಸಮಯ ಬಂದಿದೆ. ಮೇಲಕ ಹೇಳುವಂತೆ ಕೇಳು. ಬಾಲ್ಯದಲ್ಲಿ ನಿತ್ಯ ಕಲಿತರು ಯೌವನದಲ್ಲಿ ಯಾವ ವ್ಯವಹಾರ ಮಾಡಿರುವುದು. ಮೇಲಕ ನನ್ನನ್ನು ಬಾಲ್ಯವಿರುವನು. ಅದಕ್ಕೆ ಹೇಳುತ್ತಿರುವೆನು. ಹೌದು ಮೇಲಕ. ಹೌದು ಹೌದು ಪ್ರಿಯ, ಹೇಳು. ಸುಮ್ಮನೆ ಆ ಪುರುಷವನು ಹೇಮಕೂಟದಲ್ಲಿ ತಪಸ್ಸು ಮಾಡದಂತೆ ನೀನು ತಪಸ್ಸು ಮಾಡುವ ಅವಶ್ಯಕತೆ ಇಲ್ಲ. ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಜ ರವಿಕೋಟಿ ತೇಜ. ಆ ಜಂಭಾರಿಯ ಮೋಹದ ಎಣ್ಣೆ ನಿನ್ನ ನಡತೆಯ ಮೆಚ್ಚುವುದನ್ನ ಕೇಳು ಜಾನ. ಅದೇತ ಕಂಡರೆ ಏತಕ್ಕೆ? ನನ್ನ ಜೀವನ ಚರಿತ್ರೆಯನ್ನು ಬಂದರೆ ಬ್ರಹ್ಮ ಋಷಿಯಾದ ತಪವನ್ನಾಚರಿಸುವಾಗ ನೀನು ಕಾಮನಾಟಕ್ಕೆ ಬೇಡಿಸು. ವಿಶ್ವಾಮಿತ್ರನು ಸಂಸಾರವನ್ನು ಮಾಡಿ ಚಕ್ರವರ್ತಿಯಲ್ಲಿ ನನ್ನ ಒಳಗೆ ಜನ್ಮವನ್ನು ಕೊಟ್ಟದ್ದು
ಹೇಳು. ಹದಿನೆಂಟು ಚೆನ್ನಾಗಿ ಅಹೋ ಜಮದಗ್ನಿಯ ಕುಮಾರನಾದ ಭಾರ್ಗವ, ಮೇನಕ ನೋಡು ನೋಡು ನನ್ನ ಮನಸ್ಸಿನ ತಾಪವ. ನಿನ್ನ ಗಂಡನಲ್ಲಿ ಹೋದರೆ ನೋಡಿಕೊಂಡು ಪರ ಪುರುಷನಲ್ಲಿ ಹೋದರೆ ಏನು? ನನ್ನ ಗಂಡನ ಸುದ್ದಿ ನಿನಗೆ ಏತಕ್ಕೆ ಬೇಕು? ನನ್ನ ಸುದ್ದಿ ನಿನಗೆ ತಕ್ಕಬೇಕು. ನನಗೆ ಬೇಕಾಗಿರೋದು ಹಾಗೆಲ್ಲ ಮಾತನಾಡಬಾರದು. ಭಾರ್ಗವ ರಾಮ. ಮೇನಕ ಭಾರ್ಗವ, ತಿಳಿಯದೆ ಅಂತಹ ವಿಶ್ವಮಿತ್ರನೇ ತಪವನ್ನು ಬಿಟ್ಟು ಹೆಣ್ಣಿಗೆ ಸುಖವನ್ನು ಕೊಟ್ಟಿರುವಾಗ ಯಕಶ್ಚಿತ್ ನೀನೆ ಲೆಕ್ಕ. ಭಾರ್ಗವ, ಮೇನಕ ಒಲಿದು ಬಂದ ಹೆಣ್ಣನ್ನ ತಿರಸ್ಕಾರ ಮಾಡಿದರೆ ಮತ್ತೆ ಬೇಕು ಎಂದಾಗ ಸಿಗುವುದಿಲ್ಲ. ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ನಿನ್ನ ಪ್ರೀತಿಯನ್ನು ನನಗೆ ಕೊಟ್ಟು ಬಿಡು ರಾಮ. ಸುಮ್ಮನೆ ತಡ ಮಾಡದೆ ಒಪ್ಪಿಕೋ ನನ್ನ ಪ್ರೇಮ, ಒಪ್ಪಿಕೋ. ಮೇನಕ ಮೂರು ಕಾಸಿನ ಹೆಣ್ಣು ಗೋಗಿ ಆರು ಕಾಸು ಮರ್ಯಾದೆ ಕಳೆದುಕೊಂಡು ಈ ಬ್ರಾಹ್ಮಣನಲ್ಲ. ಮೇನಕ ನೀನು ಹೇಗೆಂದರೆ ನೀನು ಹೊಸ ಹೋದಂತೆ ನೀನು ಪುರುಷರ ಕಣ್ಣು ನನ್ನನ್ನು ನೋಡುವ ಚಂದ, ನನ್ನನ್ನು ಕೊಡುವ ಚಂದನ ನಿನಗೆ ಯಾಕೆ ಮೇನಕ? ಹಾಗೆಲ್ಲ ಮಾತನಾಡಬಾರದು. ನನ್ನ ಮನಸ್ಸಿನ ಇಚ್ಛೆ ಹೇಗಿರುವುದು ಹಾಗೇ ನಡೆದುಕೊಳ್ಳುವೆನು. ಮೇನಕ ನಿನಗೆ ದೇವೇಂದ್ರನ ಗಂಡನ ಇಲ್ಲವರೆ ಕಂಡವರು ನಿನಗೆ ಗಂಡನ? ನೀನು ಗಂಡ. ಹಾಗಾದರೆ ವಿಶ್ವಾಮಿತ್ರನ ಗಂಡನ? ದೇವೇಂದ್ರನ ಗಂಡನ ಇಲ್ಲವೆಂದರೆ ನಾನೇ ಗಂಡನ? ನೀನು ಯಕಶ್ಚಿತ್ ಒಂದು ಹೆಣ್ಣಿಗೆ ಸುಖ ಕೊಡದ ಮೇಲೆ ನೀನೆಂಥ ಪುರುಷನು? ನೀನೆಂಥ ಪುರುಷನಿರಬೇಕು? ನಾವು ನಮ್ಮ ತಾಯಿಗೆ ಮಾತು ಕೊಟ್ಟು ಬಂದಿರುವನು. ಏನೆಂದು? ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹತಮನಾದ ಕಾರ್ತವೀರ್ಯ ಅಹಂಕಾರವಿಲ್ಲ ಕೊಟ್ಟು ಸತ್ತರನ್ನು ಬಾಧಿಸಿರುವನು. ಅವನ ಮರಣಕ್ಕಾಗಿ ತ್ರಿಶೂಲವನ್ನು ಪರಸವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿರುವನು. ನೀನು ಹೇಳುವ ವಿಚಾರವೇನೋ ಸತ್ಯವೇ ಆಗಿರಬಹುದು, ಆದರೆ ಮೊದಲು ಪ್ರೀತಿಯನ್ನ ಮಾಡು, ನಂತರ ಓಂ ನಮಃ ಶಿವಾಯ ಎಂದು ತಪಸ್ಸು ಮಾಡುವೆಯಂತೆ. ಮೇನಕ ಮೊದಲು ಪ್ರೀತಿಯನ್ನ ನಿನಗೆ ಅನುಭವಿಸು. ತಪಸ್ಸಂದರೆ ನಿನಗೆ ತಿಳಿಯುವುದಿಲ್ಲ, ಹೇಳುವುದು ಕೇಳು. 14 ವರ್ಷ ಮಾರ್ಕಂಡೆಯ ತಪಸ್ಸನ್ನು ಮಾಡಿ ಪುನಶ್ಚನವನ್ನು ಮಾಡಿಕೊಳ್ಳಲಿಲ್ಲವೇ? ಅದರಂತೆ ನೀನು ತಪಸ್ಸನ್ನು ಮಾಡಿ ನಿನ್ನ ಮನೆಯನ್ನು ಕಳೆದು
ನನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ, ಮಾತನಾಡಬಾರದು. ಒಂದು ವೇಳೆ ಒಪ್ಪಿಕೊಂಡರೆ ಮಾತನಾಡಬಾರದು. ಉಲ್ಲಾಸ ಉಲ್ಲಾಸ ಅರ್ಥವಾಯಿತೆಯೇ? ಅರ್ಥವಾಗಲಿಲ್ಲ ಕನಕ. ಇನ್ನೂ ಅರ್ಥವಾಗಲಿಲ್ಲವೇ? ಯಾವಾಗ ಅರ್ಥವಾಗುವುದು? ಒಂದು ಹುಟ್ಟಿದ ಮೇಲೆ ಅರ್ಥ ಆಗುವುದು. ಭಾರ್ಗವರಾಮ, ಕನಕ, ಆ ಇಂದ್ರನು ಅಹಲ್ಯೆಯನ್ನು ಕೂಡುವ ಸಲುವಾಗಿ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಹೋಗಿ ಅಹಲ್ಯೆಯನ್ನು ಕೂಡಿದನಂತೆ. ನಿನಗೆ ಈಗ ಅಷ್ಟೊಂದು ಕಷ್ಟವಿಲ್ಲ. ನಾನಾಗಿ ಒಲಿದು ಬಂದಿರುವೆನು. ಒಲಿದು ಬಂದ ಹೆಣ್ಣನ್ನ ತಿರಸ್ಕಾರ ಮಾಡದೆ ಮನದ ಅಭಿಷ್ಠೆಯನ್ನು ನೆರವೇರಿಸುವ ಜಮದಗ್ನಿಯ ಕುಮಾರ. ತಿಳಿದೇ ಮೇನಕೆಯ ಮನಸ್ಸಿನೊಳಗಿರುವ ಈ ವಿಚಾರ. ಇಲ್ಲಿ ಮದುವೆ ಇದ್ದ ಮಂಕು ಸ್ತ್ರೀಯರೇ, ಮೇನಕ ಎಲ್ಲರಿಗಿಂತ ನಮಿಷ್ಟ. ತಪೋವಂತನಾದ ಗೌತಮ ಮುನಿಯನ್ನು ಕಾಮಾಂತನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಗೋಳಿಯಾಗಿ ಕೂಗಿ ಅದನ್ನು ನದಿಗೆ ಸ್ನಾನಕ್ಕೆ ಹೋಗುವಂತ ಮಾಡಿ ಸ್ವರ್ಗದಿಂದ ದರಿದು ಬಂದು ಮಧುಮತಿಯಾದ ಅಹಲ್ಯ ದೇವಿಯನ್ನು ಶೀಲಗೊಳಿಸಿದ ತತ್ಪುಣಿಯ ಸಂಸಾರ ತನ್ನ ಕಾಮನಾದಿಯನ್ನು ಶಾಂತಿ ಮಾಡಿಕೊಂಡನು. ಮತ್ತು ಗೌತಮ ಮಹಾಋಷಿಯಿಂದ ಶಾಪಗ್ರಸ್ತರಾಗಿ ಮೈತುಂಬ ಸಾವಿರಾರು ಹೆಣ್ಣುಗಳನ್ನು ಪಡೆದ ಕಣ್ಣನು. ಮೇನಕ ಮದನ ತಾಪ ಇಂದ್ರನಿಗೆ ನೀಟಾದ ನಾರಿಯರಲ್ಲಿ ಬರೆಯುವ ಪುರುಷನಾದ ಕಾರಣ ಅವನಿಗೆ ಅಂಗ ಪ್ರಾಯ ಚಿತ್ತರ ಮಾಡಿದನು. ಮೇನಕ ಅವನೇ ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನೇ ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ತಕ್ಕ ಹಂತ ಅಪಮಾನವಾಗದಿತ್ತು. ನೀನು ಜ್ಞಾನ ಸಂಪನ್ನಿ ಅಂತ ಎನ್ನಾಗಿ
ಇಂಥ ದುರ್ಬುದ್ಧಿ ಉಪದೇಶ ಮಾಡದಿರುವೆಯ ನಾರೇ ನುಡಿಯದಿರು ಈ ಮಾತು ಮತ್ತೊಮ್ಮೆ ಸಾರಿ ಸಾರಿ ಹೇಳಿ ಮಂತ್ರಾಲಯ ಮಂಡಲಮು ತಿಮ್ಮಾಪುರ ಗ್ರಾಮము ಜೀವರತ್ನಮ್ಮ ಅವರು ರಾಮನ ಪಾತ್ರ ಮಾಡಿದಂತವರಿಗೆ 401 ರೂಪಾಯಿ, ಮೇನಕ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿ ಮತ್ತು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನ ಮಂತ್ರಾಲಯ ಮಂಡಲಮ ತಿಮ್ಮಾಪುರ ಗ್ರಾಮము ಜೀವರತ್ನಮ್ಮ ಇವರು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ಕಲಾಕಾಣಿಕೆ ನೀಡಿದಂತ ರತ್ನಮ್ಮ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೀವರತ್ನಂ ಕೇಳಿಸ್ತಾ? ಅಹೋ ಜಮದಗ್ನಿಯ ಕುಮಾರ, ಮೆಚ್ಚಿದೆ ನಾನಿನ್ನ ದೃಢ ನಿರ್ಧಾರ. ಹೆತ್ತ ಮಾತೆಯಾದ ರೇಣುಕೆ ಕೊಟ್ಟ ಮಾತಿನಂತೆ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡಿ ಸಾಕ್ಷಾತ್ ಪರಶುವನನ್ನು ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನ ವರವಾಗಿ ಪಡೆದು ಮದೋನ್ಮತ್ತನಾಗಿ ಮೆರೆಯುತ್ತಿರುವ ಕಾರ್ತಿವೀರಾರ್ಜುನನನ್ನ ಸಂಹಾರ ಮಾಡಿ ಬಾ ರಾಮ, ಜಗವೇ ಕೊಂಡಾಡಲಿ ಈ ನಿನ್ನ ನಾಮ. ಆಗಿರ್ಬೇಕು ರೇಣುಕಾದೇವಿ ಮೇಲೆ ಬಂದ್ಬಿಡ್ರಮ್ಮ ಇವಾಗ. ದೇವ ಜಗದೀಶ್ವರ ಗಂಗಾಧರ ಉಮಾಮಹೇಶ್ವರ, ನಿನಗೆ ತಿಳಿಯದ ವಿಷಯ ಏನಿರುವುದು? ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹದಮನಾದ ಕಾರ್ತವೀರನು ಅಹಂಕಾರದಿಂದ ಕೊಪ್ಪಿ ಸಜ್ಜನನ್ನು ಬಾಧಿಸಿದವ. ಅವರ ಮರಣಕ್ಕಾಗಿ ನಿನ್ನ ಕರಗಳು ಮೆರೆಯುವ ತ್ರಿಶೂಲವನ್ನು ಎಣ್ಣೆಗೆ ಪರಸವನ್ನ ಮಾಡಿ ದಯಪಾಲಿಸಿ ದೇವಾ ಇಷ್ಟೇ ನೋಡಿದ ಭಾರ್ಗವ, ಪರಮಾತ್ಮ ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ಆದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಭಾರ್ಗವ, ಪರಮಾತ್ಮ ಆದರೆ ನೀನಾರೆಂಬುವುದು ಭುವಿಯೋಳು ಉದ್ಭವಿಸಿದಾಗಲೇ ನಿನಗೆ ಮರವೆಯಾಯಿತು. ನನಗೆ ಮಾತ್ರ ನೀನಾರೆಂಬುವುದು ತಿಳಿದ ವಿಷಯವಾಗಿದೆ. ಇದು ಒತ್ತಟ್ಟಿಗಿರಲಿ. ಅದೇನು ಪರಮಾತ್ಮ? ಭಾರ್ಗವ, ಪರಮಾತ್ಮ ಈಗ ನೀನು ಬೇಡಿದ ಈ ಶೂಲವನ್ನು ಪರಶುವಿನ ಮಾಡಿಕೊಡುವೆ. ಇದು ತೆಗೆದುಕೋ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯಂಪಡಿ. ಆದರೆ ಒಂದು ಮಾತು ಮಾತ್ರ ನಿನ್ನಗೆ ನೆನಪಿನಲ್ಲಿರಲಿ. ಅದೇನು ಪರಮಾತ್ಮ? ಯಾವ ಕಾರ್ಯಕ್ಕಾಗಲಿ ವಚನವನ್ನು ಕೊಡುವ ಮೊದಲು ಆಲೋಚನೆಯಂ ಮಾಡಿ ವಚನವನ್ನು ಕೊಡು ಪರಶುರಾಮನೇ, ನಿಂತೆರಳು ಬೇಗನೆ. ಆಗಲಿ ಪರಮಾತ್ಮ. ಎನ್ನ ಬಿಕ್ಕಲು ನಿನ್ನಲ್ಲಿ ಹೊರತು ಇನ್ನೇ ದಿನ ಮತ್ತೆ ಹೋಗಿ ಬರುವ ದೇವಾದಿವ ಪ್ರಭಾವ. ಪರಶುರಾಮ, ನಿನ್ನ ಕೀರ್ತಿಯು ಯುಗ ಯುಗಾಂತರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ, ನಿನ್ನ ವೈರಿಯಲ್ಲಿ ತೋರಿಸಿ ನಿನ್ನ ಪರಾಕ್ರಮ.